ಬೆಂಗಳೂರಿನಲ್ಲಿ ಜೈ ಶ್ರೀರಾಮ್ ಕೂಗಲು ಅಡ್ಡಿಪಡಿಸಿದ ಕೇಸ್ಗೆ ಸಂಬಂಧಪಟ್ಟಂತೆ ವಿದ್ಯಾರಣ್ಯಪುರ ಠಾಣೆ ಪೊಲೀಸರಿಂದ ಮೂವರನ್ನ ಬಂಧಿಸಲಾಗಿದೆ. ಫರ್ಮಾನ್, ಸಮೀರ್ ಸೇರಿದಂತೆ ಓರ್ವ ಅಪ್ರಾಪ್ತನನ್ನ ಬಂಧಿಸಲಾಗಿದೆ. ಮೂವರನ್ನ ಬಂಧಿಸಿ ವಿಚಾರಣೆ ನಡೆಸ್ತಾ ಇರುವಂತಹ ಪೊಲೀಸರು ಇವತ್ತು ಬೆಂಗಳೂರಿನಲ್ಲಿ ಕಾರಿನಲ್ಲಿ ತೆರಳುತ್ತಾ ಇದ್ದಂತಹ ಯುವಕರನ್ನ ಅಡ್ಡಗಟ್ಟಿ ಪುಂಡಾಟವನ್ನ ಮೆರೆಯಲಾಗಿತ್ತು. ಇದು ವಿದ್ಯಾರಣ್ಯಪುರದ ಬೆಟ್ಟಳ್ಳಿ ಮಸೀದಿ ಬಳಿ ನಡೆದಿರುವಂತಹ ಘಟನೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಮೂವರನ್ನ ಅರೆಸ್ಟ್ ಮಾಡಲಾಗಿದೆ. ಬೆಂಗಳೂರಿನಲ್ಲಿ ಜೈ ಶ್ರೀರಾಮ್ ಕೂಗಲು ಅಡ್ಡಿಪಡಿಸಿದಂತಹ ಕೇಸ್ಗೆ ಸಂಬಂಧಪಟ್ಟಂತೆ ಮೂವರನ್ನ ಬಂಧಿಸಲಾಗಿದೆ. ಫರ್ಮಾನ್, ಸಮೀರ್ ಸೇರಿದಂತೆ ಓರ್ವ ಅಪ್ರಾಪ್ತನನ್ನ ಬಂಧಿಸಲಾಗಿದೆ. ಈಗ ಪೊಲೀಸರಿಂದ ಮೂವರ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ಯುವಕರು ಶ್ರೀರಾಮನವಮಿ ಹಿನ್ನೆಲೆಯಲ್ಲಿ ಜೈ ಶ್ರೀರಾಮ್ ಅಂತ ಕೂಗ್ತಾ ಹೋಗ್ತಾ ಇದ್ರು. ಜೈ ಶ್ರೀರಾಮ್ ಹೇಳ್ಬೇಕಾ? ಜೈ ಶ್ರೀರಾಮ್ ಹೇಳ್ಬೇಕಾ? ಜೈ ಗುರು, ಜೈ ಶ್ರೀರಾಮ್. ನೋ, ಯಾಕೆ ಜೈ ಶ್ರೀರಾಮ್ ಓನ್ಲಿ ಅಲ್ಲ. ಏನಕ್ಕೆ 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 ಯಾವಾಗ ಹೇಳಿದ್ರೆ ನಮ್ಮ ಹಬ್ಬ ನಾವೇನ ಮಾಡ್ಕೊಂತೀರಿ? ನಿಮ್ಮ ಹಬ್ಬಕ್ಕೆ ಬರ್ತೀರಾ? ನಾವು ನಿಮ್ಮ ಹಬ್ಬಕ್ಕೆ ಬರ್ತೀರಾ? ನಾವು ನಿಮ್ಮ ಹಬ್ಬಕ್ಕೆ ಬರ್ತೀರಾ? ನಿಮ್ಮ ಹಬ್ಬಕ್ಕೆ ಬರ್ತೀರಾ? ನಾವು ಏನು ಜೈ ಶ್ರೀರಾಮ್ ಹೇಳ್ಬೇಕಾ? ಜೈ ಶ್ರೀರಾಮ್ ಹೇಳ್ಬೇಕಾ? ಜೈ ಗುರು, ಜೈ ಶ್ರೀರಾಮ್. ನೋ, ಯಾಕೆ ಜೈ ಶ್ರೀರಾಮ್ ಓನ್ಲಿ ಅಲ್ಲ. ಏನಕ್ಕೆ 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 ಇದು ಇವತ್ತು ವಿದ್ಯಾರಣ್ಯಪುರ ಅಲ್ಲಿ ನಡೆದಿರುವಂತಹ ಘಟನೆ. ಇದು ಕಾರಿನಲ್ಲಿ ತೆರಳುತ್ತಾ ಇದ್ರು. ಶ್ರೀರಾಮನವಮಿ ಹಿನ್ನೆಲೆಯಲ್ಲಿ ಯುವಕರು ಕಾರಿನಲ್ಲಿ ಜೈ ಶ್ರೀರಾಮ್ ಅಂತ ಕೂಗ್ತಾ ಹೋಗ್ತಾ ಇದ್ರು. ಇದೇ ಸಂದರ್ಭದಲ್ಲಿ ಇಬ್ಬರು ಯುವಕರು ಪುಂಡಾಟವನ್ನ ಮೆರೆದಿದ್ದಾರೆ. ಜೈ ಶ್ರೀರಾಮ್ ಅಂತ ಕೂಗಬಾರ್ದು ಅನ್ನೋ ರೀತಿಯಲ್ಲಿ ಅಲ್ಲಿ ಗಲಾಟೆಯನ್ನ ತೆಗೆದಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರಣ್ಯಪುರ ಠಾಣೆಯಲ್ಲಿ ಕೇಸ್ ಕೂಡ ದಾಖಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಈಗ ಮೂವರನ್ನ ಬಂಧಿಸಲಾಗಿದೆ. ಫರ್ಮಾನ್ ಹಾಗೇನೆ ಸಮೀರ್ ಹಾಗೇನೆ ಇನ್ನೊಬ್ಬ ಅಪ್ರಾಪ್ತ ಯುವಕ ಅನ್ನುವಂತಹ ಮಾಹಿತಿನೂ ಕೂಡ ಲಭ್ಯವಾಗಿದೆ. ಜೈ ಶ್ರೀರಾಮ್ ಘೋಷಣೆಗೆ ಅಡ್ಡಿಪಡಿಸಿದ ಹಲ್ಲೆ ಕೇಸ್ಗೆ ಸಂಬಂಧಪಟ್ಟಂತೆ ಹಲ್ಲೆಗೊಳಗಾದ ಯುವಕರ ನಿವಾಸಕ್ಕೆ ಶೋಭಾ ಕರಂದ್ಲಾಜೆ ಭೇಟಿ ನೀಡಿದ್ದಾರೆ. ಬೆಂಗಳೂರು ಉತ್ತರ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಶೋಭಾ ಕರಂದ್ಲಾಜೆ ಭೇಟಿ ಕೊಟ್ಟಿರುವಂತದ್ದು. ರಾತ್ರಿ 11:15ಕ್ಕೆ ಎಂಎಸ್ ಪಾಳ್ಯದ ನಿವಾಸಕ್ಕೆ ಭೇಟಿ ನೀಡಿದ್ದಾರೆ. ಹಿಂದೂ ಕಾರ್ಯಕರ್ತರಾದ ರಾಹುಲ್ ಹಾಗೇನೆ ಪವನ್ ನಿವಾಸಕ್ಕೆ ಭೇಟಿ ನೀಡಿ ಮಾತುಕತೆ ನಡೆಸುವಂತ ಕೆಲಸವನ್ನು ಮಾಡಿದ್ರು. ಜೈ ಶ್ರೀರಾಮ್ ಘೋಷಣೆಗೆ ಅಡ್ಡಿಪಡಿಸಿ ಹಲ್ಲೆ ನಡೆಸಿದ ಕೇಸ್ಗೆ ಸಂಬಂಧಪಟ್ಟಂತೆ ಹಲ್ಲೆಗೊಳಗಾದಂತಹ ಯುವಕರ ನಿವಾಸಕ್ಕೆ ಶೋಭಾ ಕರಂದ್ಲಾಜೆ ಭೇಟಿ ನೀಡಿದ್ದಾರೆ. ಇವತ್ತು ವಿದ್ಯಾರಣ್ಯಪುರದಲ್ಲಿ ನಡೆದಿರುವಂತಹ ಘಟನೆ ಇದು. ಈ ಸಂದರ್ಭದಲ್ಲಿ ಹಲ್ಲೆಗೆ ಒಳಪಡಲಾಗಿತ್ತು. ಈಗ ಹಲ್ಲೆಗೊಳಗಾದಂತಹ ಯುವಕರ ಮನೆಗೆ ಶೋಭಾ ಕರಂದ್ಲಾಜೆ ಭೇಟಿ ನೀಡಿದ್ದಾರೆ. ಬೆಂಗಳೂರು ಉತ್ತರ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಅವರನ್ನು ವಿಚಾರಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ದೇಶಾದ್ಯಂತ ಸಂಭ್ರಮದ ರಾಮನವಮಿ ಹಬ್ಬ ಹಿನ್ನೆಲೆಯಲ್ಲಿ ವಿದ್ಯುತ್ ದೀಪಗಳಿಂದ ಅಯೋಧ್ಯೆ ನಗರ ಕಂಗೊಳಿಸಿದೆ. ರಾಮ ಮಂದಿರದ ಸುತ್ತಮುತ್ತ ಬಣ್ಣ ಬಣ್ಣದ ದೀಪಗಳನ್ನ ಮೆರುಗು ಕಂಡು ಬಂದಿದೆ. ಚಿತ್ರಕೂಟದಲ್ಲಿ 11 ಲಕ್ಷ ದೀಪಗಳನ್ನು ಬೆಳಗಿಸಿ ಸಂಭ್ರಮಾಚರಣೆ ಮಾಡಲಾಗಿದೆ. ಇವತ್ತು ರಾಮನವಮಿ ಹಿನ್ನೆಲೆಯಲ್ಲಿ ಒಂದು ರೀತಿಯಲ್ಲಿ ಸಂಭ್ರಮ ದೇಶದಾದ್ಯಂತ ಮನೆ ಮಾಡಿದೆ. ಇದೇ ಸಂದರ್ಭದಲ್ಲಿ ರಾಮಲಲ್ಲನ ಹಣೆಗೆ ಭಾಸ್ಕರ ತನ್ನ ಕಿರಣದ ತಿಲಕವನ್ನಿಟ್ಟಿದ್ದ. ಇದನ್ನ ದೇಶವಾಸಿಗಳು ಕಣ್ತುಂಬಿಕೊಂಡಿದ್ರು. ಇವತ್ತು ಅಯೋಧ್ಯೆಯಲ್ಲಿ ದೀಪಗಳ ಅಲಂಕಾರವನ್ನ ಮಾಡಲಾಗಿದೆ. ದೇಶಾದ್ಯಂತ ಒಂದು ರೀತಿಯಲ್ಲಿ ರಾಮನವಮಿ ಹಬ್ಬ ಸಂಭ್ರಮಿಸುತ್ತಾ ಇರುವಂಥದ್ದು. ಇದೇ ಜನವರಿ 22ರಂದು ರಾಮಲಲ್ಲಾನ ಮೂರ್ತಿಯನ್ನ ಪ್ರಾಣ ಪ್ರತಿಷ್ಠಾಪನೆ ಮಾಡಲಾಗಿತ್ತು. ಇದೇ ಮೊದಲ ಹಬ್ಬ ಇದು. ಪ್ರಾಣ ಪ್ರತಿಷ್ಠಾಪನೆ ಆದಂತಹ ನಂತರದಲ್ಲಿ ಬಂದಂತಹ ರಾಮನವಮಿ ಹಬ್ಬ. ದೇಶವಾಸಿಗಳು ಸಂಭ್ರಮದಲ್ಲಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಇವತ್ತು ಲಕ್ಷಾಂತರ ಸಂಖ್ಯೆಯಲ್ಲಿ ಅಯೋಧ್ಯೆಗೆ ಭೇಟಿ ಕೊಟ್ಟಿದ್ರು.